ಹಾಯ್ ಗಾಯ್ಸ್, ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಯಾಚಿಸ್ತೇನೆ ನಾನು ಈ ವ್ಲಾಗನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಗ್ರೋಪ್ ವಿತ್ ವ್ಯೂ ವ್ಲಾಗ್ಸ್. ನಾವೀಗ ಬಂದು ಮುಟ್ಟಿದ್ದೇವೆ ಬ್ಯಾಂಗ್ಳೂರಿಗೆ. ದುಬೈಯಿಂದ ಬ್ಯಾಂಗ್ಳೂರಿಗೆ ಬಂದಿರೋದು ಓನ್ಲಿ 2 ವೀಕ್ಸಿಗೆ. ಶಾರ್ಟ್ ವೆಕೇಷನ್ಗೆ ಬಂದಿದ್ದೇವೆ. ಯಾಕೆ, ಏನಾಯಿತು, ಸಡನ್ನಾಗಿ ಯಾಕೆ ಬಂದ್ವಿ ಅಂತ ನಾನು ಬಂದಿರೋ ಕೆಲಸ ಸಕ್ಸಸ್ ಆದರೆ ಖಂಡಿತವಾಗ್ಲೂ ನಿಮಗೆ ತಿಳಿಸಿಕೊಡ್ತೇನೆ. ಸೊ ಇಲ್ಲಿಂದ ನಾವು ಮ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡಬೇಕು. ನಿನ್ನೆ ರಾತ್ರಿ ಅಣ್ಣ ಬಸ್ಸಲ್ಲಿ ಕುತ್ಕೊಂಡಿದ್ದಾನೆ. ಸೊ ಇವಾಗ ಬೆಳಿಗ್ಗೆ 6 ಗಂಟೆಗೆ ರೀಚ್ ಆಗ್ತಾನೆ ಇಲ್ಲಿಗೆ. ಸೊ ಇವತ್ತು ಟ್ಯೂಸ್ಡೇ. ಇಲ್ಲಿಂದ ಟ್ಯಾಕ್ಸಿಯಲ್ಲಿ ಮ್ಯಾಂಗ್ಳೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೇವೆ ನಾವು. ನೋಡುವ ಹೇಗಾಗುತ್ತೆ ಅಂತ. ಇವನು ಬೆಳಿಗ್ಗೆ ಇಲ್ಲಿ ಲಾಲಿಪಾಪ್ ತಿಂತ ಕುತ್ಕೊಂಡಿದ್ದಾನೆ. ಬೆಳಿಗ್ಗೆ 4:15 ಆಗಿದೆ ಇವಾಗ. क्रो का करता ಗಾಯ್ಸ್, ನಮ್ಮದು ಟ್ಯಾಕ್ಸಿ ಬಂದಿದೆ. ನಾವು ಮಂಗಳೂರಿಗೆ ಹೊರಟಿದ್ದೇವೆ ಇವಾಗ. 7 to 8 hours ಜರ್ನಿ ಇದೆ. ಅವರು ಎಷ್ಟು ಬೇಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಷ್ಟು ಬೇಗ ನಾವು ರೀಚ್ ಆಗ್ತೇವೆ. ವಿಯು ಅಂತೂ ಗಟ್ಟಿ ಮಲಗಿದ್ದಾನೆ. ಗೊತ್ತಿಲ್ಲ ಎಷ್ಟು ಗಂಟೆಗೆ ಎದ್ದೇಳ್ತಾನಂತ. ನೋಡುವ. ಮಲಗಿದ್ದು ಒಳ್ಳೆಯದೇ ಆಯಿತು. 7 to 8 hours ಜರ್ನಿ ಅಂತ ಹೇಳುವಾಗ ಒಂದು ಮತ್ತೆ ಕಿರಿಕಿರಿ ಮಾಡ್ತಾನೆ ಅಲ್ವಾ, ಹಾಗೆ. ಸೊ ಗಾಯ್ಸ್, ವಿಯು ಅಂತ ಇದ್ದಿದ್ದಾನೆ. ಫ್ರೆಶ್ ಮೂಡಲ್ಲಿದ್ದಾನೆ. ಕಮ್ಮಿ ಅಂತ ಹೇಳಿದರು. 5ರಿಂದ 6 ಗಂಟೆ ನಿದ್ದೆ ಮಾಡಿದ್ದಾನೆ. ನಾವು ಆಲ್ಮೋಸ್ಟು ಮನೆಗೆ ರೀಚ್ ಆದ್ವಿ. ಇನ್ನೊಂದು 10-15 ಮಿನಿಟ್ಸ್ ಒಳಗೆ ನಾವು ರೀಚ್ ಆಗ್ತೇವೆ ಮನೆಗೆ. ಸೊ ತುಂಬ ಟಯರ್ಡ್ ಆಗಿದೆ. ಫಸ್ಟ್ ಆಫ್ ಆಲ್ ನಿದ್ದೆ ಇಲ್ಲ. ಈ ವ್ಲಾಗನ್ನು ನಾಳೆ ಕಂಟಿನ್ಯೂ ಮಾಡ್ತೇನೆ ಗಾಯ್ಸ್. ಸೊ ಇದು ನನ್ನ ಅಮ್ಮನ ಮನೆ. ನನ್ನ ಅಣ್ಣಂದು ಬರ್ಡೇ 34 years ಇದು. ಸೊ ವಿಯು ಅಂತ ಫುಲ್ ಎಕ್ಸೈಟ್ ಆಗಿದ್ದಾನೆ. ಅವನಿಗೆ ಕೇಕ್ ಅಂತ ಹೇಳಿದರೆ ತುಂಬಾ ಇಷ್ಟ. ಸೊ ಕೇಕ್ ಕಟ್ ಮಾಡ್ತಾ ಇದ್ದಾನೆ. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you.
ಸೊ ಗಾಯ್ಸ್, ಇದು ನಂದು ಹಸ್ಬೆಂಡ್ ಮನೆ. ನಾವು ಬಂದಿರೋ ಕೆಲಸ ಸಕ್ಸಸ್ಫುಲ್ ಆಗಿದೆ. ನಾವು ಯಾಕೆ ಬಂದಿರೋದಂತ ಹೇಳಿದರೆ, ನಾವು ಮನೆಯನ್ನು ತಗೊಂಡಿದ್ದೇವೆ, ಕನ್ಸ್ಟ್ರಕ್ಟೆಡ್ ಆಗಿರೋ ಮನೆಯನ್ನು. ಸೊ ಅದರ ರಿಜಿಸ್ಟ್ರೇಷನ್ ಇರುವ ಕಾರಣ ನಮಗೆ ಬರಲೇಬೇಕಾಯಿತು ಊರಿಗೆ. ಹೊರ ದೇಶದಲ್ಲಿ ವಾರ್ ಆಗ್ತಾಯಿತ್ತು, ನಿಮಗೆ ಗೊತ್ತಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನಮಗೆ ಡೈರೆಕ್ಟಾಗಿ ಫ್ಲೈಟ್ ಇರಲಿಲ್ಲ. ನಾನು ನನ್ನ ಮಗನ ಜೊತೆ ಮೊದಲು ಬಂದಿದ್ದು ಊರಿಗೆ, ಮತ್ತು 5 ದಿವಸ ಬಿಟ್ಟು ಹಸ್ಬೆಂಡ್ ಬಂದಿದ್ದಾರೆ. ಸೊ ಬೆಂಗಳೂರಿಂದ ನಾವು ಹೋಗಿರೋದು ಮಂಗಳೂರಿಗೆ ಟ್ಯಾಕ್ಸಿಯಲ್ಲಿ ಮಂಗಳೂರಿಗೆ ಹೋಗಿರೋದು. ಸೊ ನಾನು ಬೆಂಗಳೂರಿಗೆ ಅರ್ಲಿ ಮಾರ್ನಿಂಗ್ 3:30ಗೆ ನಾನು ರೀಚ್ ಆಗಿದ್ದೇನೆ. ಸೊ ಆನಂತರ ಅಲ್ಲಿ ಕೂತ್ಕೊಂಡು ನಾನು ಟ್ಯಾಕ್ಸಿಯನ್ನು ಬುಕ್ ಮಾಡಿರೋದು. ನಾನು ಜಸ್ಟ್ ಗೂಗಲಲ್ಲಿ ಬ್ರೌಸ್ ಮಾಡ್ತಾ ಇರುವಾಗ ನನಗೆ ಸವಾರಿ ಬುಕ್ಕಿಂಗ್ಸ್ ಅಂತ ಹೇಳಿಬಿಟ್ಟು, ಮೇ ಬಿ ನಾನು ಕರೆಕ್ಟಾಗಿ ಹೆಸರು ಹೇಳಿರ್ಬೋದು, ನೆನಪಿಲ್ಲ ನನಗೆ, ಮೇ ಬಿ ಸವಾರಿ ಬುಕ್ಕಿಂಗ್ಸೇ. ಅಲ್ಲಿ ನಾನು ಆನ್ಲೈನಲ್ಲಿ ಟ್ಯಾಕ್ಸಿ ಬುಕ್ ಮಾಡಿರುವಾಗ ಆ ಬುಕ್ಕಿಂಗ್ ಮೇಕ್ ಮೈ ಟ್ರಿಪ್ಪಿಗೆ ಡೈವರ್ಟ್ ಆಗಿ ಅವರಿಂದ ಆ ಟ್ಯಾಕ್ಸಿ ಬುಕ್ ಆಗಿದೆ. ಸೊ ಟ್ಯಾಕ್ಸಿ ಬುಕ್ ಆದ ನಂತರ ಅವರಿಗೆ ಅಡ್ವಾನ್ಸ್ ಪೇಮೆಂಟ್ ಅವರೆಷ್ಟೇ ಪೇ ಮಾಡಲಿಕ್ಕೆ ಹೇಳ್ತಾರೆ. ಪೇ ಮಾಡಿದ ನಂತರ ಉಳಿದ ಪೇಮೆಂಟನ್ನು ನಾವು ಯಾವ ಟ್ಯಾಕ್ಸಿ ಡ್ರೈವರ್ ಬರ್ತಾರೆ ಅವರಿಗೆ ನಾವು ಪೇ ಮಾಡಬೇಕು. ಸೊ ನನಗೆ ಅದು ಟ್ಯಾಕ್ಸಿ ತುಂಬ ರೀಸನೇಬಲ್ ಪ್ರೈಸಲ್ಲೇ ಸಿಕ್ತು. 6,000 ರುಪೀಸಲ್ಲಿ ನಾವು ಬೆಂಗಳೂರಿಂದ ಮಂಗಳೂರಿಗೆ ಹೋಗಿ ರೀಚ್ ಆಗಿದ್ದೇವೆ. ಅದು ವರ್ತ್ ಇಟ್ ಅಂತಲೇ ಹೇಳ್ಬೋದು. ಪೀಸ್ಫುಲ್ ಆಗಿತ್ತು ಜರ್ನಿ. ನಮಗೆ ಎಲ್ಲಿ ಬೇಕೋ ಅಲ್ಲಿ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಬೇಕಾದರೆ ಬ್ರೇಕ್ಫಾಸ್ಟ್, ಲಂಚ್ ಬೇಕಾದರೆ ಲಂಚ್ ನಮಗೆ ತಿನ್ಬೋದಿತ್ತು. ಸೊ ಅದೇ ರೀತಿ ನಾವು ಲಂಚಿಗೆ ಎಲ್ಲಿ ಕೂಡ ಸ್ಟಾಪ್ ಕೊಟ್ಟಿಲ್ಲ. ನಮ್ಮ ಮನೆಗೆ ಹೋಗಿ ಊಟ ಮಾಡಿರೋದು. ಬ್ರೇಕ್ಫಾಸ್ಟಿಗೆ ಮಾತ್ರ ಒಂದು ಸ್ಟಾಪನ್ನು ಅವರು ಕೊಟ್ಟರು. ಆನಂತರ ನಾವು ಡೈರೆಕ್ಟಾಗಿ ನಮಗೆ ಬೇಗನೆ ಮನೆಗೆ ಹೋಗಿ ರೀಚ್ ಆಗಬೇಕಿತ್ತು. ಸೊ ಅಲ್ಲಿ ನಾವು ಎಲ್ಲಿ ಕೂಡ ಸ್ಟಾಪ್ ಕೊಟ್ಟಿಲ್ಲ. ಅದೇ ರೀತಿ ಯಾಕೆ ಟ್ಯಾಕ್ಸಿಯಲ್ಲಿ ಹೋಗಿರೋದಂತ ಹೇಳಿದರೆ, ನಮ್ಮದು ಲಗೇಜ್ ಇತ್ತು. ನೀವು ನೋಡಿರ್ಬೋದು ಎಷ್ಟು ಲಗೇಜ್ ಇತ್ತಂತ. ಸೊ ಮಗುವನ್ನು ಇಟ್ಕೊಂಡು ಆ ಲಗೇಜ್ ಇಟ್ಕೊಂಡು ಬಸ್ಸಲ್ಲಿ ಹೋಗ್ಲಿಕ್ಕಂತೂ ಆಗೋದಿಲ್ಲ. ಬಸ್ಸಲ್ಲಿ ಹೋಗಲು ಬೇಕಂತ ಹೇಳಿದರೆ ನಾನು ನೈಟ್ ತನಕ ವೆಯ್ಟ್ ಮಾಡಬೇಕು ಅಲ್ಲಿ. ಸೊ ಮಗುವನ್ನು ಇಟ್ಕೊಂಡು ನೈಟ್ ತನಕ ವೆಯ್ಟ್ ಮಾಡೋದು ಅಷ್ಟೇನು ಈಸಿ ಅಲ್ಲ. ಅದೇ ರೀತಿ ಫ್ಲೈಟಲ್ಲಿ ಯಾಕೆ ಹೋಗಲಿಲ್ಲ ಅಂತ ಹೇಳಿದರೆ, ನಾನು ತಂದಿರುವ ಲಗೇಜು ಅದು ಜಾಸ್ತಿ ಇತ್ತು. ಫ್ಲೈಟಲ್ಲಿ ಹೋಗಲಿಕ್ಕೆ ಅಲ್ಲಿ ಲಗೇಜ್ ಕಡಿಮೆ ಅಲ್ವಾ, ಬೆಂಗಳೂರಿಂದ ಮಂಗಳೂರಿಗೆ ಲಗೇಜ್ ಅವರು ಜಾಸ್ತಿ ಬಿಡೋದಿಲ್ಲ. ಖಾಲಿ 15 kg ಮಾತ್ರ ಇರುತ್ತೆ ತಗೊಂಡು ಹೋಗಲಿಕ್ಕೆ. ಸೊ ನಾನು ತೊಗೊಂಡು ಬಂದಿರೋದು 30+7. ಸೊ ಅದಕ್ಕೋಸ್ಕರ ಆನಂತರ ನಾವು ಟ್ಯಾಕ್ಸಿಯಲ್ಲಿ ಹೋಗಿರೋದಕ್ಕೆ ನಮಗೆಲ್ಲನೇ ಸುಲಭ ಆಯಿತು. ನಾವು ಮನೆಗೆ ಹೋಗಿ ಮುಟ್ಟಿದ್ವಿ ಬೇಗನೆ. ಸೊ ಗಾಯ್ಸ್, ನಾಳೆ ನಿಮಗೆ ನೆಕ್ಸ್ಟ್ ಬ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತೇನೆ. ಅದರಲ್ಲಿ ಎಷ್ಟು ತನಕ ಕೆಲಸ ಕಂಪ್ಲೀಟ್ ಆಗಿದೆ, ನಾವೆಲ್ಲಿ ಮನೆಯನ್ನು ತೊಗೊಂಡಿದ್ದೇವೆ, ಯಾವಾಗ ಮನೆ ಗೃಹ ಪ್ರವೇಶ ಎಲ್ಲವನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.